ಸಮಿತಿ ಜಿಲ್ಲಾ ಸಮಿತಿ ತಾಲೂಕು ತೀರ್ಥಹಳ್ಳಿ ತಾಲೂಕಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ದಲಿತ ಚೇತನ ಎಂದೇ ಹೆಸರಾದ ದಿವಂಗತ ಲಕ್ಷ್ಮಣ ನಾಗರವರ ವರ್ಷದ ಪುಣ್ಯ ಸ್ಮರಣೆಯನ್ನು ನಾವು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮವನ್ನು ನಾವು ತೀರ್ಥಹಳ್ಳಿ ಜಿಲ್ಲೆಗೆ ಮಾಡಿ ಅಂತ ಹೇಳಿದ್ರು. ಅದೇ ಜಿಲ್ಲೆಯಲ್ಲಿ ಈ ಸರಿ ನಾವು ತುಂಬಾ ಸರಿ ಸ್ವರ್ಬ ಶಿಕಾರಿಪುರ ಎಲ್ಲ ಮಾಡಿದ್ದೇವೆ, ಸಾಗರದಲ್ಲಿ ತೀರ್ಥಹಳ್ಳಿಯಲ್ಲಿ ಮಾಡಿರಲಿಲ್ಲ. ಹಾಗಾಗಿ ಜನವರಿ 12ಕ್ಕೆ ನಾವು ತೀರ್ಥಹಳ್ಳಿಯಲ್ಲಿ ರಾಜ್ಯ ಮಟ್ಟದ ಎಲ್ಲ ವಿವಿಧ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಹಾಗಾಗಿ ಮುಂಚಿತವಾಗಿ ಮಾಧ್ಯಮ ಮಿತ್ರರಿಗೆ ಹೇಳ್ತಾ ಇವತ್ತು ನಿಮಗೆ ಸ್ವಾಗತ ಬಯಸುತ್ತಾ ನಾನು ಇವತ್ತು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡ್ತೇನೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವಿವಿಧ ತಾಲೂಕಿಂದ ಬಂದಿದ್ದಂತ ನಮ್ಮ ಸಾಗರ ತಾಲೂಕು ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಸುರೇಶ್ ಸ್ವಾಮಿ ಅವರು ಬಂದಿದ್ದಾರೆ. ಅವರಿಗೆ ನಾವು ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ನಮ್ಮ ಇನ್ನೊಬ್ಬ ಶಿಕಾರಿಪುರ ತಾಲೂಕು ಜಿಲ್ಲಾ ಸಂಘಟನಾ ಸಂಚಾಲಕರಾದ ರಾಧಾಕೃಷ್ಣ ಅವರು ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ನಮ್ಮ ಇಲ್ಲಿಯ ಸ್ಥಳೀಯ ತಾಲೂಕು ಸಂಚಾಲಕರಾದ ಯಲ್ಲಪ್ಪ ಅಂಬುತೀರ್ಥ ಅವರು ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಮಾಡ್ತೇನೆ. ತಾಲೂಕು ಸಂಘಟನಾ ಸಂಚಾಲಕರಾದ ಆಲ್ಗೇರಿ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಮಾಡ್ತೇನೆ. ಹಾಗೆಯೇ ಶಿಕಾರಿಪುರ ತಾಲೂಕು ಸಂಘಟನಾ ಸಂಚಾಲಕರಾದ ಬಸವರಾಜ್ ಅವರು ಬಂದಿದ್ದಾರೆ. ಅವರಿಗೂ ನಮ್ಮ ತಾಲೂಕು ಮತ್ತು ಜಿಲ್ಲಾ ಸಮಿತಿಯಿಂದ ಸ್ವಾಗತವನ್ನು ವಹಿಸ್ತೇನೆ. ಹಾಗೆಯೇ ನಮ್ಮ ಜಿಲ್ಲಾ ಸಮಿತಿ ಸದಸ್ಯರಾದ ಹಾದಿಗರು ಮಂಜುನಾಥ್ ಅವರು ಬಂದಿದ್ದಾರೆ. ಅವರಿಗೂ ನಾವು ಸ್ವಾಗತವನ್ನು ವಹಿಸ್ತೇನೆ. ಹಾಗೆಯೇ ಹೋಬಳಿ ಸಂಚಾಲಕರಾದ ಮುದ್ದಣ್ಣ ಕೋಗಿ ಅವರು ಬಂದಿದ್ದಾರೆ. ನಮ್ಮ ತಾಲೂಕು ಜಿಲ್ಲಾ ಸಮಿತಿಯಿಂದ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ನಮ್ಮ ಹಾಲಮ್ಮ ಅಂತೇಳಿ ಕೊಂಡೂರು ಮಹಿಳಾ ಒಕ್ಕೂಟದ ಪದಾಧಿಕಾರಿಗಳು ಅವರು ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಶಾಂತಮ್ಮ ಅವರು ಕೊಂಡೂರು ಅವರು ಬಂದಿದ್ದಾರೆ, ಮಹಿಳಾ ಪದಾಧಿಕಾರಿ. ಅವರಿಗೂ ನಮ್ಮ ತಾಲೂಕು ವಿವಿಧ ಭಾಗದಲ್ಲಿ ರಾಜ್ಯಾದ್ಯಂತ ನಮ್ಮ ನಾಗರವರು ಎಲ್ಲ ಕಡೆ ಓಡಾಟ ಮಾಡಿ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಪರವಾಗಿ ಯಾರು ನೊಂದಿದಾರೋ ಅವ್ರ ಪರವಾಗಿ ನಿಂತು ಒಂದು ಕೆಲಸವನ್ನು ಮಾಡ್ತಿದ್ರು. ಅವರು ವಿದ್ಯಾರ್ಥಿಯ ಒಕ್ಕೂಟದಿಂದಲೇ ಒಂದು ದಲಿತರ ಬಗ್ಗೆ ಇದ್ದಂತ ಕಾಳಜಿ, ಅಲ್ಪಸಂಖ್ಯಾತರಿರುವಂತಹ ಕಾಳಜಿ, ಮಹಿಳೆಯರ ಬಗ್ಗೆ ಒಂದು ಇರುವಂತಹ ಕಾಳಜಿಯನ್ನ ತೋರಿಸುತ್ತಾ ವಿವಿಧ ಹೋಬಳಿಗಳ ಮಟ್ಟದಲ್ಲೂ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಾ ಬಂದಿದ್ದಾರೆ. ಅಂತಹ ಮಹಾನ್ ಚೇತನ ಇವತ್ತು ನಮ್ಮಲ್ಲಿ 1 ವರ್ಷ ಆಗ್ತಿದೆ. ಆ ವರ್ಷದ ಪುಣ್ಯ ಸ್ಮರಣೆಯನ್ನು ನಾವು ತೀರ್ಥಹಳ್ಳಿ ತಾಲೂಕು ಬಂಡಾರ ಭವನದಲ್ಲಿ ಕೇಳಿದ್ದೀವಿ. ಹಾಗೆ ತಾವು ಈ ಕಾರ್ಯಕ್ರಮಕ್ಕೆ ಅಲ್ಲದೆ ನಮ್ಮ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ದಲಿತ, ಹಿಂದುಳಿದ ವರ್ಗರು, ಅಲ್ಪಸಂಖ್ಯಾತರು, ಮಹಿಳೆಯರು, ವಿವಿಧ ವರ್ಗದ ವಿವಿಧ ಪದಾಧಿಕಾರಿಗಳು, ವಿವಿಧ ಸಂಘಟನೆಯ ಪದಾಧಿಕಾರಿಗಳು, ಹಾಗೆಯೇ ಎಲ್ಲಾ ಮಾಧ್ಯಮ ಮಿತ್ರರು ತಾವೆಲ್ಲರೂ ಆಗಮಿಸಿ ನಮ್ಮ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಡ್ಬೇಕು. ಅವರ ಒಂದು ಪುಣ್ಯ ಸ್ಮರಣೆಗೆ ತಾವೆಲ್ಲ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮ ಮೂಲಕ ಎಲ್ಲಾ ಜಿಲ್ಲೆಯ ಪದಾಧಿಕಾರಿಗಳಿಗೂ ದಲಿತ ಹಿಂದುಳಿದ ವರ್ಗದವರಿಗೂ ನಾನು ಕೇಳ್ಕೊಳ್ತಾ ನಿಮ್ಮ ಮಾಧ್ಯಮ ಮುಖಾಂತರ ಇವತ್ತು ಕೇಳ್ಕೊಳ್ತಾ ಇದ್ದೇನೆ.